ಸನ್ಮಾನ್ಯ ಅಧ್ಯಕ್ಷರೇ ಯಾಕೊಬ್ರು ಮಾತಾಡಿ ಎಲ್ಲ ಇದೇ ರೀತಿ ಆಯ್ತು. ಬೆಳಿಗ್ಗೆಯಿಂದ ಎಲ್ಲ ಮಾತಾಡಿದೆ ಸಿಕ್ಕಿದಾಗ ಮತ್ತೆ ಹಾಗೆ ಮಾತಾಡಬೇಕಿತ್ತು, ಹೀಗೆ ಮಾತಾಡಬೇಕಿತ್ತು ಅಂತ ನೀವು ಹಾಗೆ ವಿಚಾರದಲ್ಲಿ ತಾವು ಹೇಳಿದ್ದೀರಲ್ಲ, ಬಹಳ ಸ್ಪಷ್ಟತೆ ತಮ್ಮ ವಿಚಾರ ಅಂತ ಹೇಳಿದ್ದೀರಿ. ನಾವು ಈಗ ಪ್ರತಿಭಟನೆ allow me to speak for 2-3 minutes because I represent ನಾನು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರ ಪರವಾಗಿ ನಾನು ಮಾತಾಡಲೇಬೇಕು. ಓಕೆ, ವಿಲ್ ಗಿವ್ ಅ ಚಾನ್ಸ್. ಪ್ರತಿಪಕ್ಷ ಸನ್ಮಾನ್ಯ ಅಧ್ಯಕ್ಷರೇ, ಏನು ನಾನು ಬೆಳಗ್ಗೆ ಮಾತಾಡಬೇಕಾದ್ರೆ ಅದಕ್ಕೂ ಸಮಸ್ಯೆ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಅವರು ಹೇಳಿರೋವಂಥದ್ದು ನಾನು ಈಗ ಚೆಕ್ ಮಾಡಿದೆ. ಶಿವಲಿಂಗೇಗೌಡರು ಹೇಳಿರೋದೆಲ್ಲನೂ ಕೂಡ ಅದು ನಿಮ್ಮ ಪರಿಮಿತಿಯನ್ನು ಬಿಟ್ಟುಬಿಟ್ಟು ಹೊರಟೋಗ್ಬಿಟ್ಟಿದೆ ಆಚೆ ಕಡೆ, ಇಡೀ ಪ್ರಪಂಚಕ್ಕೆ ಹೊರಟೋಗ್ಬಿಟ್ಟಿದೆ. ಅವ್ರೇನು ಪದ ನಾನು ಉಪಯೋಗ ಮಾಡಲ್ಲ. ನಾನು ಯಾಕೆ ಅಷ್ಟು ಹೀನ ಸ್ಥಿತಿಗೆ ನಾನು ಹೋಗೋವಂಥ ತಯಾರಿಲ್ಲ. ಅವ್ರು ಹೇಳಿರೋದೆಲ್ಲ ಹೊರಟೋಗ್ಬಿಟ್ಟಿದೆ. ನೀವು ರೂಲಿಂಗ್ ಕೊಟ್ಟರು ಕೊಡ್ದಿದ್ರು ಏನು ಉಪಯೋಗ ಇಲ್ಲ ಅಂತ ಅನಿಸ್ತೈತೆ. ನಾನು ಅದು ಹಂಗೆ ಇರಲಿ, ಅದು ಹಂಗೆ ಇರಲಿ, ಏನು ನಮಗೇನು ಬೇಜಾರಿಲ್ಲ, ಹಂಗೆ ಇರಲಿ. ವಾಪಸ್ ಯಾಕೆ ತೆಗಿತೀರ? ಆಗಿರೋದು ಆಗಿದೆ, ವಾಪಸ್ ಬೇಕಾಗಿಲ್ಲ, ಅದು ಹಂಗೆ ಇರಲಿ. ಯಾಕೆಂದರೆ ನಾಳೆ ನಾವು ಅವ್ರಿಗೆ ಅನ್ಬೇಕಲ್ಲ, ಅವಾಗ ನೀವು ಹಂಗೆ ಕೂತಿರ್ಬೇಕು ಅನ್ನೋದು ಅಷ್ಟೇ. ಹಂಗೆ ತಾವು ನಗ್ತಾ ಇದ್ದೀರಾ, ಅದರಲ್ಲಿ ತೋರಿಸ್ತೀನಿ ಕೊಡಿ, ಮೊಬೈಲಲ್ಲಿ ನಾನು ತಾವು ನಗ್ತಾ ಇದ್ದೀರಾ. ಓಕೆ, ನಂದು ಯಾವ ಸ್ಮೈಲಿಂಗ್ ಅಲ್ಲ ಮಾರೆ, ನೀವು ನನಗೆ ಬೈದಾಗಲೂ ಕೂಡ ನಾನು ಸ್ಮೈಲಿಂಗ್. ಅಧ್ಯಕ್ಷರೇ ನೋಡಿ, ಈ ಥರ ನೀವು ಸದನ ನಡೆಸೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ನಿಮ್ಗೆ ಭಾಳ ಕೋಆಪರೇಟ್ ಮಾಡಿದ್ದೀರಿ, ಎಲ್ಲ ವಿಷಯದಲ್ಲೂ ಎಲ್ಲ ಕೋಆಪರೇಟ್ ಮಾಡಿದ್ದೀರಿ. ನೀವು ಬೆಳಗ್ಗೆಯಿಂದ ನಡ್ಕೊಳೋ ಇದು ನೋಡಿದ್ರೆ ನನಗೆ ಬೇಜಾರಾಗಿದೆ. ನಾವು ರಾತ್ರಿ ಎಲ್ಲ ಧರಣಿ ಇದ್ದೀರಿ. ನಿಮಗೂ ಗೊತ್ತಿದೆ ಧರಣಿ ನೀವು ಮಾಡಿದರೆ ಏನು ಸಮಸ್ಯೆ ಅಂತ. ಬೆಳಗ್ಗೆ ನಾನು 7 ಗಂಟೆಗೆ ನಾನು ತಿಂಡಿ ಮಾಡಿದ್ದೀನಿ. ನೀವು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ರೆ ನೀವು 2 ಗಂಟೆ ಆದ್ಮೇಲೆ ನಾವು ಕೇಳ್ತಾನೆ ಇದ್ದೀರಿ, 2:15 ಕೇಳ್ತಾನೆ ಇದ್ದೀರಿ. ನೀವು ಮುಂದಕ್ಕೆ ಹಾಕ್ತಾ ಇದ್ದೀರಿ, ನಮ್ಮನ್ನು ನಿಲ್ಸಿದ್ದೀರಾ. ನಾಳೆ ನಿಮ್ಮ ಮನೆಗೆ ಯಾರಾನ ಹಂಗೆ ಬಂದರೆ ದಾರಿಯಲ್ಲಿ ನಿಲ್ಸ್ಕೊಂಡು ನೀವು ಹಿಂಗೆ ಮಾತಾಡ್ತೀರಾ? ಮಾನವೀಯತೆ ಅನ್ನೋದು ಬೇಕಲ್ಲ ಅಧ್ಯಕ್ಷರೇ. ಇರ್ಬೋದು ಚೇರಲ್ಲಿ ನೀವು ಎತ್ತರ ಸ್ಥಾನದಲ್ಲಿ ಇರ್ಬೋದು, ಅದೇನು ಪರ್ಮನೆಂಟ್ ಅಲ್ಲ, ಯಾರಿಗೂ ನಮಗೂ ಅಲ್ಲ ನಿಮಗೂ ಪರ್ಮನೆಂಟ್ ಅಲ್ಲ. ಇರ್ಬೋದು ಅವರ ಸರ್ಕಾರದ ಒತ್ತಡ ಇರ್ಬೋದು, ಆದರೆ ನಿಮ್ಮ ನಡವಳಿಕೆ ಬಿಡಿ. ರಾಜಕೀಯದ ಪೈಪೋಟಿಗಳು ನಡೀತಾನೆ ಇರ್ತೈತೆ, ಅವರು ಮಾಡ್ತಾರೆ ರಾಜಕೀಯ, ನಾವು ಬಂದಿರೋದು ರಾಜಕೀಯ ಮಾಡೋಕ್ಕೆ, ಯಾರು ಸನ್ಯಾಸಿಗಳೆಲ್ಲ. ಆದ್ರೆ ನೀವು ಮಾನವೀಯತೆ ಬೇಕಲ್ಲ. ನೀವೆಲ್ಲಿ ಬಿಟ್ರಿ? ನಾವು 7 ಗಂಟೆಗೆ ನಾನು ತಿಂಡಿ ಮಾಡಿ ಬಂದಿದ್ದೀನಿ. ನಿನ್ನೆ ಎಷ್ಟು ಗಂಟೆಗೆ ಬಂದ್ರಿ? ಅಲ್ಲ, ನಿನ್ನೆ ಎಷ್ಟು ಗಂಟೆ ಊಟಕ್ಕೆ ಬಿಟ್ಟದ್ದು? ಯಾರು? ನಿನ್ನೆ ನೆನ್ನೆ ನಾನು ಬಿಟ್ಟಿರೋದನ್ನ ನಾನು ಕೇಳ್ತಾ ಇಲ್ಲ. 3 ಗಂಟೆಗೆ ಬಿಟ್ಟಿದ್ದೀರಿ. ನಾವು ನಾನು ನೆನ್ನೆನೇ ಹೇಳಿದ್ದೀನಿ, ನನಗೆ ಮೈಗೆ ಹುಷಾರಿಲ್ಲ, ಜ್ವರ ಇದೆ, ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಕಣ್ಣುಗಳು ಆಂಟಿಬಯೋಟಿಕ್ ತಗೊಂಡು ಬರ್ತಾ ಇದ್ದೀನಿ 3 ಡೇಸಿಂದ. ನೀವೇ ಡ್ರಾಪ್ಸ್ ಕೊಟ್ಟಿದ್ದೀರ. ನಾವು ಅದಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ನಾನು ಸದನಕ್ಕೆ ಬಂದು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ, ಇಲ್ಲೇ ಕೂತಿದ್ದೀನಿ. ಇಷ್ಟಾದರೂ ಕೂಡ ನೀವು ಯಾರ್ದೋ ಮಾತಿಗೆ ಬೆಲೆ ಕೊಟ್ಟು ನೀವು ಈ ಥರ ನೀವು ನಡೆಸ್ಕೊಂಡ್ರೆ ಇದೇನು ನನಗನ್ಸ್ತತೆ ಇದು ಒಳ್ಳೆ ಪರಂಪರೆ ಅಲ್ಲ. ಮಾಡಿ ಈಗ ನೀವು ಸದನನ ನಮ್ಮನ್ನ ಇಲ್ಲೇ 4 ದಿನ ಅಲ್ಲ 5 ದಿನ ಸಿನಾರು ಪ್ರಿಯಾಂಕಾ ಬಂದಿದ್ರು, ಏನಣ್ಣ ಮುಗ್ಸೋಣ ಅಂತ. ಬೇಡಪ್ಪ, ನೀನು ಯಂಗ್ಸ್ಟರ್ ಇದೆಯಾ, ನೀನು ನಾಳೆ ಬೆಳಗ್ಗೆ 11 ಗಂಟೆಗೆ ಶುರು ಮಾಡು, ನಾವು ಫ್ರೆಶ್ ಆಗಿರ್ತೀರಿ. ಅಣ್ಣ ನೀವು ಇಲ್ಲೇ ಇರಬೇಕಲ್ಲ ಅಂದರು. ಆರಾಮಾಗಿರ್ತೀರಿ, ಸೆಟಪ್ ಆಗ್ಬಿಟ್ಟಿದ್ದೀರಿ. ಈಗ ನೆನ್ನೆ ಒಂದು ಸೆಟಪ್ ಆಗ್ಬಿಟ್ಟು ಆರಾಮ್ಸೆ ಎಲ್ಲ ನಮ್ಮ ಜಾಗಗಳೆಲ್ಲ ನೋಡ್ಕೊಂಬಿಟ್ಟಿದ್ದೀರಿ, ಆರಾಮ್ಸೆ ಸೆಟಪ್ ಆಗಿದೆ ಎಲ್ಲ. ಏನು ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವು ನಾಳೆಗೂ ರೆಡಿ ಇದ್ದೀರಿ, ನಾಡಿದ್ಗೂ ರೆಡಿ ಇದ್ದೀರಿ, ನಮ್ಗೇನು ಸಮಸ್ಯೆ ಇಲ್ಲ. ನೀವೇನೋ ಟಾರ್ಚರ್ ಕೊಡಬೇಕು ನಮಗೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಆ ಭ್ರಮೆಗೆ ನಾವಿಲ್ಲ. ಅದಕ್ಕೆ ಅಧ್ಯಕ್ಷರೇ, ನೀವು ಅದನ್ನೇನು ತೆಗಿಸ್ಬೇಡಿ, ನಿಮ್ಮ ಡ್ಯೂಟಿ ಏನಾಯ್ತು ಮಾಡ್ಕೊಳ್ಳಿ, ನೀವು ಆರಾಮ್ಸೆ ನಗ್ನಗ್ತಾನೆ ಇರಿ. ನೀವು ಈ ಏನು ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಭಾಳ ನಮಗೂ ಬೇಕಾದವ್ರು. ನೆನ್ನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನು ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಕಲೆಕ್ಷನ್ ಮಾಡ್ಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡಲಿ. ನನಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡ್ಬರ್ತೀರಾ?
ಕಳ್ಳ ಅಂತ ಅವ್ರು ಅನಿಸಬಹುದೇನ್ರಿ? ಮಾತಾಡಿ ಆಗ್ಲಿ. ನಿಮಗೆ ಅದು ಶಿವಲಿಂಗ ಅವರು ಅನ್ಸುತ್ತೆ? ಮಾತಾಡಿ ನಾನು ಆಗ್ಲಿ. ಮಾತಾಡ್ತೀನಿ. ನಮ್ಮನ್ನು ಕಳ್ಳ ಅನಿಸಬಹುದಾ? ಅಧ್ಯಕ್ಷರೇ, ಅವ್ರು ಮಾತಾಡಿ ಆಗ್ಲಿ. ಅಧ್ಯಕ್ಷರೇ, ಇನ್ನು ಸಮರ್ಥನೆ ಮಾಡ್ಕೋತಾರೆ ಮಾತಾಡ ಪ್ರತಿಪಕ್ಷ ನಾಯಕರು ಇಲ್ಲಿ. ನಿಮ್ಮವ್ ರೆಕಾರ್ಡ್ ಅಧ್ಯಕ್ಷರೇ, ಅಧ್ಯಕ್ಷರೇ, ರೆಕಾರ್ಡ್ ಆಗಿರೋ ತಕ್ಷಣ ಅಧ್ಯಕ್ಷರೇ, ನಮ್ಮವ್ ಆಮೇಲೆ ಅವ್ರು ಬಿಟ್ಬಿಡಿ, ತೆಗಿರುತ್ತೆ. ಅವ್ರು ಏನೋ ಅನ್ಕೊಂಡ್ಲಿ. ನಾನು ತಮ್ಮನ್ನ ವಿನಂತಿ ಮಾಡ್ಕೊಂತೀನಿ, ತಾವು ಕಡತನ ತರಿಸಿ. ಇಲ್ಲೇ ಇದೆ, ನಾವು ಬರ್ದಿಲ್ಲ ಕಡತ, ಸರ್ಕಾರದವ್ರು ಬರ್ದಿರೋದು, ನಿಮ್ಮ ಆದೇಶದ ಮೇಲೆ ಬರ್ಕೊಳೋದು, ಪ್ರತಿಯೊಂದು ಬರ್ದಿದ್ದಾರೆ. ನಾವೇನಾದ್ರೂ ಅವ್ರ ಮನೆಯವ್ರ ಬಗ್ಗೆ ಆಗಿ ಅವರ ವ್ಯಕ್ತಿ ಚಾರಿತ್ರ ಮಾಡಿರೋದು, ಅವ್ರೇನ ಕಳ್ಳ ಪಳ್ಳ ಅಂದ್ರಂತಲ್ಲ, ಅದೇನ ತೆಗ್ಸ್ಬಿಡಿ, ತೆಗ್ಸಿ, ಇಲ್ಲಿ ತೆಗ್ಸಿ, ರೆಕಾರ್ಡಲ್ಲಿ ಇರ್ಬೇಕು, ರೆಕಾರ್ಡಲ್ಲಿ ಇದೆ ತೆಗ್ಸಿ. ಅವ್ರು ಹೇಳಿರೋದು ರೆಕಾರ್ಡಲ್ಲಿ ಅವ್ರು ಮಾತಾಡಿ ಮುಗಿಸ್ಲಿ ಅಪ್ಪ, ಯಾಕೆ ನೀವು ಮಾತಾಡ್ತೀರಿ? ಅವ್ರು ಮಾತಾಡಿ ಮುಗಿಸ್ಲಿ. ಅಲ್ಲ ಸ್ವಾಮಿ, ಆಯ್ತು, ಗೊತ್ತಾಯ್ತು, ನಿಮ್ಗೆ ಹೇಳುದಲ್ಲ ವಿಚಾರ ನೀವು ಎಲ್ಲೆಲ್ಲಿ ಇರ್ತೀರಿ? ಆಯ್ತು, ಗೊತ್ತಾಯ್ತು ಆಗ್ತದೆ ವಿಶ್ವಲಿಂಗ ಅವರು. ನಮಗೆ ಕಿವಿ ಕೇಳುತ್ತಿಲ್ಲ ನೋಡಿ, ಇಲ್ಲಿ ಎಲ್ಲ ಈಗ ನಾಯಕರು ಕೂತಲು ಅವ್ರಿಗೆ ಕಿವಿಗಳು ಒಂದ್ ಸೆಕೆಂಡ್ ಶಿವಲಿಂಗ ಅವರು, ಒಂದ್ ಸೆಕೆಂಡ್ ನೋಡಿ. ಎಲ್ಲ ಕೇಳಿ. ನೀವು ನಮಗೂ ನಿಮ್ಗೆ ಎರಡು ಅಧ್ಯಕ್ಷರೇ, ನಿಮ್ಗೆ ಎರಡು ಆಪ್ಷನ್, ಅದನ್ನ ಹಂಗೆ ರಿಟೈನ್ ಮಾಡಿ, ನಾವು ಅದೇ ತರ ಅವ್ರಿಗೆ ಏನೇನ್ ಪದ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ, ಅದಕ್ಕೆ ಬೇರೆ ಬೇರೆ ಅದಲ್ಲ, ನಗಾಡ್ಬೇಕು, ಅದಕ್ಕೆ ಬೇಕಾದ್ರೆ ಹುಚ್ಚು ಅಂತಾನು ಬೇಕಾದ್ರೆ ಸೇರ್ಸ್ಕೊಂತಿರ್ಬೇಕಾದ್ರೆ ಅದನ್ನ ಮಾಡಿ. ಇಲ್ಲ ಅವರು ಒಂದೇ ಕರೆಕ್ಟಾಗಿ ಕ್ಷಮಾಪಣೆ ಅನ್ನೋ ಪದನ ಉಪಯೋಗ ಮಾಡಿ ಕೇಳಬೇಕು. ಸಬೂಬ್ ಕೇಳಿದ್ರೆ ನಾವಿಲ್ಲ, ನೀವು ನಡ್ಸ್ಕೊಂಡು ಹೋಗಿ, ಆ ಪದಗಳು ಹಂಗೆ ಇರಲಿ ಅಷ್ಟೇ. ಈಗ ನಮ್ಮ ಆಯ್ತು, ನಿಮ್ ತೀರ್ಮಾನನೇ ನೀವು ಕೊಡಿ ಅಷ್ಟೇ. ಈಗ ಬೆಳಿಗ್ಗೆ ನಡೆದಂತ ಘಟನೆ ಅದು ನಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಒಂದು ಯಾರಿಗೂ ಕೂಡ ಅದು ಅದು ಯಾರ್ದು ಎಲ್ಲರೂ ತಪ್ಪಿದೆ ಅದರಲ್ಲಿ, ಅವರು ತಪ್ಪು ಇವರು ತಪ್ಪಂತಲ್ಲ. ಇದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಇಲ್ಲಿ ಇವತ್ತು ಸದಸ್ಯರು ತಾವು ಇವತ್ತು ಧರಣಿ ಮಾಡಬೇಕಂತೇಳಿ ತಮಗೆ ಧರಣಿ ಅವಕಾಶ ಇವತ್ತಿದೆ. ಅಲ್ಲಿ ಯಾರು ಇವತ್ತು ಆಡಳಿತ ಪಕ್ಷ ಸದಸ್ಯರು ನಮಗೆ ನರೇಗಾ ಬಗ್ಗೆ ಮಾತಾಡಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ, ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಬಂದು ಕೇಳಿದರು. ಇದಕ್ಕೆ ತದನಂತರ ರಿಪ್ಲೈ ಮಾಡಿಕೊಂಡು ರೆಸಲ್ಯೂಷನ್ ಮೂವ್ ಮಾಡಬೇಕಂತ ಹೇಳಿ ಅದಕ್ಕೆ ಅನುಗುಣವಾಗಿ ಪ್ರಾರಂಭ ಇಲ್ಲಿ ಮಾತಾಡಿದರು. ಬೇರೆಯವರು ಕೂಡ ಮಾತಾಡಿದ್ದಾರೆ, ಆಗ ಕೂಡ ಕೆಲವೊಂದು ಅಡಚಣೆ ಇತ್ತು. ಶಿವಲಿಂಗ ಅವರು ಮಾತಾಡಿದರು. ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ವೆಲ್ಲಲ್ಲಿದ್ದವ್ರು ತಾವು ಅಲ್ಲಿ ಯಾವ ಏನು ಹೇಳಿದ್ರು ಕೂಡ ಅದು ರೆಕಾರ್ಡಿಗೆ ಬರೋದಿಲ್ಲ. ಅವರೇನು ಹೇಳಿರ್ತಾರೆ ಅದು ಇಲ್ಲಿ ರೆಕಾರ್ಡಿಗೆ ಇರ್ತದೆ, ಇದು ಕೂಡ ಇವತ್ತು ಹೋಗ್ತದೆ. ಇವತ್ತು ನಾವು ಆ ಕಡೆ ದ್ವೇಷದಿಂದ ಅಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಂಡಾಗ ಮಾತದಕ್ಕೆ ಪರಿಹಾರ ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಲ್ಲಿ ಕೂತ್ಕೊಂಡು ಇಲ್ಲಿ ಆತ್ಮಾವಲೋಕನ ಮಾಡಬೇಕು, ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆವಾಗ ಮಾತದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಗೌರವ ಬರಲಿಕ್ಕೆ ಸಾಧ್ಯವಾಗದೆ ಹೊರತು ಅವನು ತಪ್ಪಂತ ನೀವು ಹೇಳಲಿಕ್ಕೆ ಇತ್ತು, ನೀವು ತಪ್ಪಂತ ಅವ್ರು ಹೇಳಲಿಕ್ಕೆ ಇತ್ತು, ಯಾರಿಗೆ ಕುಡಿದು ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ಬರ ಸ್ಪಷ್ಟತೆಯಿಂದ ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಈ ಸನ್ನಿವೇಶಗಳು ಬರ್ತದೆ. ಇದರಲ್ಲಿ ಎಲ್ಲರಿಗೂ ಹ್ಯೂಮನ್ ಎರರ್ ಇದ್ದೇ ಇರ್ತದೆ, ಮನುಷ್ಯನ ತಪ್ಪು ಕೆಲವೊಮ್ಮೆ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೊಂದು ಉತ್ತಮವಾದ ಪಾಸಿಟಿವ್ ನೇಚರ್ನಲ್ಲಿ ನನ್ನ ಕನ್ಕ್ಲೂಷನ್ ತರಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕಾದ್ರು. ಇಲ್ಲೇನು ತಾವೆಲ್ಲ ಶಾಸಕರಿದ್ರಿ, ಸನ್ಮಿತ್ರರಿದ್ರಿ, ಜೊತೆಯಲ್ಲಿ ತಾವು ಇರುವಂಥದ್ದು ಒಬ್ಬರೊಬ್ಬರು ವೈರಿಗಳಿಂದ ನಾವು ನೋಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಕೆಲವರಿಗೆ ತಾಳ್ಮೆ ಇರ್ತದೆ, ಎಷ್ಟೇ ಬೈದರು ಏನೇ ಟೀಕೆ ಮಾಡಿದ್ರು ಕೂಡ ಕೆಲವದನ್ನು ತಾಳ್ಮೆಯಿಂದ ಕೇಳ್ಕೊಳ್ತಾರೆ, ಕೆಲವರಿಗೆ ಇವತ್ತು ತಾಳ್ಮೆ ಇರೋದಿಲ್ಲ. ಅಲ್ಲಿ ಅವ್ರು ನಿಂತಾಗ ನಿಮ್ಮ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ, ಅಬಕಾರಿ ಸಚಿವರ ವಿರುದ್ಧ, ಬೇರೆ ಬೇರೆ ಶಾಸಕರು ನರೇಗಾ ಬಗ್ಗೆ ಮಾತಾಡುವಾಗ ನಿಮ್ಮದು ಪ್ರತಿಭಟನೆ ಏನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಕೂತ್ಕೊಂಡು ಅವರಷ್ಟೇ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಅವರ ಹೆಸರು ಕರೆದುಕೊಂಡು ವೈಯಕ್ತಿಕವಾಗಿ ವಿಚಾರ ಹೇಳಿದಾಗ ಸಡನ್ ಅವರಿಗೆ ಇಮೋಷನಲ್ ಆಗಿ ಬಂದಿದೆ. ನಾವೆನಿಸ್ತೇವೆ ಅವ್ರು ಆ ರೀತಿ ಮಾಡ್ಬೋದು, ಈ ರೀತಿ ಕರೆಕ್ಟ್. ದೇವರು ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿ ಸೃಷ್ಟಿಸಲೇ, ಎಲ್ಲಿಯೂ ಕೂಡ ಸೃಷ್ಟಿಸಲಿಲ್ಲ. ನೀವು ಮಾತಾಡಿದಾಗೆ ನಾನು ಮಾತಾಡೋದು, ನೀವು ನೆಗಡ್ದಾಗೆ ನಾವು ನೆಗಡೋದು, ನೀವು ಕೂಗಿದ್ದಾಗೆ ನಾವು ಕೂಗುದಂತೇಳಿ ನಿಮಗೆ ಬೋರ್ ಆಗಿ ಬಿಡ್ತೀವಿ ಅಂತ ಕರ್ಮ ಅಂತೇಳಿ ದೂರ ಹೋಗ್ತೀವಿ. ಬೇರೆ ಟೈಪ್ ಇದ್ದ ಕಾರಣ ಇವತ್ತು ನಾವು ಈ ಸಮಾಧಾನ ಜೀವನ ಮಾಡಲಿಕ್ಕೆ ನಿಮ್ಮ ಹತ್ತಿರ ಇದ್ದವನು ನೀವು ನೆಗಡ್ದಾಗ ನೆಗಡುದು, ನೀವು ಕೂಗಿದಾಗ ಕೂಗುದು, ನೀವು ಹೇಳಿದಾಗ ಹೇಳುದು, ನಿಮಗೆ ಬೋರಾಗಿ ಬಿಡ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ರೂಪಿಸಿದ್ದಾರೆ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ನ ಜನರಿದ್ದಾರೆ. ಕೆಲವರು ತಾಳ್ಮೆಯವರಿದ್ದಾರೆ, ಕೆಲವು ತಾಳ್ಮೆ ಇಲ್ಲದವರಿದ್ದಾರೆ, ಕೆಲವು ಏನಾದ್ರು ತಾವು ಹೇಳಿದ ಸಕಾರಾತ್ಮಕ ಸ್ವೀಕರಿಸುವವರಿದ್ದಾರೆ, ಕೆಲವು ಹೇಳುವಾಗ ಕೋಪ ಬರುವವರಿದ್ದಾರೆ. ಈ ರೀತಿಯ ಒಂದು ಘಟನೆ ಇವತ್ತು ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು ಎಲ್ಲರೂ ಕೂಡ. ಒಂದು
ನಮ್ಮೆಲ್ಲ ಪಕ್ಷವನ್ನು ಬಿಟ್ಟು ಒಂದು ಹೆಜ್ಜೆ ನಾವೆಲ್ಲರೂ ಕೂಡ ಶಾಸಕರು ಜನಪ್ರತಿನಿಧಿಗಳು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗೋದು ಅವಕಾಶ ತಾಗಬೇಕು. ಇನ್ನು ತಾವು ಇಲ್ಲಿ ನಿಂತು ತಾವೇನೆಲ್ಲ ಹೇಳಿದ್ದೀರಾ ಅಂತ ನಾವು ಚರ್ಚೆ ಮಾಡಿಕೊಂಡು ಹೋಗಿ ಅದು ಒಂದು ಬೇರೆ ವಿಚಾರ. ಇದಕ್ಕೆ ಅಲ್ಲಿ ಅವರು ಏನು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದಿಷ್ಟೇ, ಇಡೀ ನಮ್ಮ ರಾಜ್ಯಕ್ಕೆ ಅಂತ ಹೇಳಿದೆ, ಇದು ಬರ್ಸಿ ನೀವು ಹೇಳಿದಾಗೆ ನಮ್ಮ ಈ ರಾಜ್ಯ ಮಾತ್ರ ಅಲ್ಲ, ನಮ್ಮ ಎಲ್ಲ ಕಡೆ ಇದು ಚರ್ಚೆ ಆಗುವಂಥ ವಿಚಾರ. ಈ ಚರ್ಚೆಗಳು ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದೇ ನಮ್ಮ ರಾಜ್ಯದ ಗೌರವ ಮತ್ತು ಸಂಸ್ಕೃತಿ. ಈ ಪರಿಹಾರ ಹೇಗೆ ಕಂಡುಕೊಳ್ಬೇಕು, ನಿಮ್ಮ ಸಲಹೆ ಸೂಚನೆ ಕೊಡಿ, ಇವತ್ತು ನಮಗೆ ಇವತ್ತು ಬೇಕಾಗುವಂಥ ವಿಚಾರ. ಒಂದು ನಾನು ಏನು ಹೇಳಿದೆ ಅಂತ ಹೇಳಿ, ಇದನ್ನು ಅವ್ರು ಹೇಳಿದ್ರು ಕೂಡ ನಾವು ಖಂಡಿತವಾಗಿ ಸಮರ್ಥಿಸಲಿಕ್ಕೆ ಹೋಗುವುದಿಲ್ಲ. ಆ ರೀತಿ ಸರಿಯೂ ಅಲ್ಲ, ಯಾವುದು ಕರೆಕ್ಟಾಗಿ. ನೀವಿಲ್ಲಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಕೂಡ ಇವತ್ತು ಸರಿಯಲ್ಲ. ನೀವು ಹೇಳ್ಬೋದು ರೆಕಾರ್ಡ್ ಯಾರು ನೀವು ಇಲ್ಲಿ ಏನು ಬೊಬ್ಬೆ ಹಾಕಿದ್ರು ಕೂಡ ರೆಕಾರ್ಡಲ್ಲಿ ಬರುವುದಿಲ್ಲ, ಬರೋ ಸ್ಪಷ್ಟವಾಗಿರ್ತದೆ. ಅಲ್ಲಿ ಹೇಳಿದವ್ರು ಮಾತಾಡಿದ ರೆಕಾರ್ಡಲ್ಲಿ ಇರ್ತದೆ. ಅದು ನಮಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಅದೇ ಮೀಡಿಯಾದಲ್ಲಿ ಬರುವಂಥ ಇನ್ನೊಂದು ಕೇಳಿರ್ತಾರೆ. ಅದಕ್ಕಾಗಿ ನಾನು ಇಲ್ಲ, ನೀವು ಸ್ವಲ್ಪ ಪದ ಸರಿ ಇಲ್ಲ ಅನ್ನೋ ಗೊತ್ತಿಲ್ಲ, ದಾರಿ ತಪ್ತಾ ಇದ್ದೀರಾ. ಅದೇ ಇಲ್ಲ ಒಂದೇ ನಿಮಿಷ. ಈಗ 1 ಸೆಕೆಂಡ್ ಪ್ಲೀಸ್. ಅಧ್ಯಕ್ಷರೇ, ಅವ್ರು ಮಾತಾಡಿರೋದು ಇಡೀ ಪ್ರಪಂಚಕ್ಕೆ ಹೋಗಿದೆ. ಯಾರು ಶಿವಲಿಂಗೇಗೌಡರು ಮಾತಾಡಿ ಇಡೀ ಪ್ರಪಂಚಕ್ಕೆ ಸೋಷಿಯಲ್ ಮೀಡಿಯಾಗೆ. ಇಲ್ಲಿ ಮಾತಾಡಿರೋದು ಯಾರು ಗೊತ್ತಿದೆ? ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಏನೋ ಒಂಥರ ತ್ಯಾಪೆ ಆಗ್ತಾ ಇದ್ದೀರಾ. ಅವರು ಇದಕ್ಕೆ ನೋಡಿ ಪ್ರತಿಪಕ್ಷ ನಾಯಕರು ಒಂದೇ ನಿಮಿಷ. ನಿಮ್ಮ ಮಂಗಳೂರಲ್ಲಿ ಒಂದು ಭಾಷೆ ಇದೆ, ಅದೇನು ಹೇಳ್ತಾರೆ, ಅಣ್ಣ ಒಳ್ಳೆಯವನು, ಇಬ್ಬರು ಜಗಳ ಆಡಿ ಹೋತಾರಂತೆ. ಅಣ್ಣ ಒಳ್ಳೆಯವನು, ತಮ್ಮ ತಪ್ಪು ಮಾಡುವುದಿಲ್ಲ ಅಂತಂತೆ. ಇದು ನ್ಯಾಯ? ತಪ್ಪು ಮಾಡಿದವ್ರು ತಪ್ಪು ಅಂತ ಹೇಳ್ಬೇಕು. ಆ ಸ್ಥಾನ ಅಂತದ್ದು. ನಾನು ಅದನ್ನೇ ಹೇಳಿದ ಅಲ್ಲಲ್ಲ, ಒಂದ್ ಸೆಕೆಂಡ್, ತಾವು ಹೇಳಿದ್ದೀರಿ, ನಾನು ಅದನ್ನೇ ಹೇಳಿದಲ್ಲ. ಇದು ಮೀಡಿಯಾದಲ್ಲಿ ಬಂದಿದ್ದೆ, ಅಲ್ಲಿಂದ ಇಲ್ಲಿ ಇದನ್ನು ಚರ್ಚೆ ಮಾಡಿ ಅವರವ್ರ ಆತ್ಮಾವಲೋಕನ ಮಾಡಿ ಇಲ್ಲಿ ನೀವಿಂತು ಈ ಮೈಕ್ ತಿರುಗಿಸಿಕೊಂಡು ಅವರಿಗೆ ಹೇಳುವಂತ ಎಲ್ಲ ಏನೆಲ್ಲ ವಿಚಾರ ನೀವೆಲ್ಲ ನಿಮ್ಮ ಕಣ್ಣ ಮುಂದೆ ನೋಡಿದಿರಲ್ಲ. ನೀವು ಇಲ್ಲಿ ಅವರು ರೆಕಾರ್ಡಲ್ಲಿ ಇಲ್ಲದಿರ್ಬೋದು, ಅವು ನೀವೆಲ್ಲ ಕಿವಿಯಲ್ಲಿ ಕೇಳಿದಿರಲ್ಲ. ಆಯ್ತಪ್ಪ, ಅವ್ರು ನಿಮ್ದು ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರು ಸ್ವಲ್ಪ ಕೋಪ ಜಾಸ್ತಿ. ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಅಲ್ಲ ನಾವು ಅವ್ರ ಶ್ರೀಮತಿ ಅವ್ರ ಬಗ್ಗೆ ಮಾತಾಡಿಲ್ಲ. ಕರೆಕ್ಟ್. ಅಲ್ಲ ನೀವು ಅಧ್ಯಕ್ಷರೇ ತಾಳ್ಮೆಯಿಂದ ಕೇಳ್ಬೇಕು ಅಧ್ಯಕ್ಷರೇ. ಅವ್ರ ಶ್ರೀಮತಿ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ, ಮತ್ತೆ ಅವ್ರನ್ನ ವೈಯಕ್ತಿಕವಾಗಿ ನಾವೇನ್ ಟಾರ್ಗೆಟ್ ಮಾಡಿಲ್ಲ. ನಾವು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ವಿ. ಅಂದ್ರೆ ಅವ್ರು ಏನ್ ಬೇಕಾ ಮಾತಾಡ್ಬೋದು. ಅಂದ್ರೆ ಈ ಮನೆಯಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಸತೀಶ್ ರೆಡ್ಡಿ ಅವರೇ, ನಿಮ್ಗೆ ಯಾರಾದ್ರೂ ಬೈದ್ರೆ ಅದು ನಿಮ್ಮ ಮಾತ್ರ ತಲೆಯಲ್ಲಿ ಹೊರತು ಪಕ್ಕದವನಿಗೆ ಗೊತ್ತಾಗುದಿಲ್ಲ ಏನ್ ಬೈದಿದ್ದಾರೆ ಅಂತ ಹೇಳಿ. ನಿಮ್ಗೆ ಈಗ ಅವ್ರಿಗೆ ಏನು ಬೈದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಗೊತ್ತಿದೆ, ನೀವು ಬೈದವನಿಗೆ ಕೂಡ ಗೊತ್ತಿರುವುದಿಲ್ಲ. ಅಧ್ಯಕ್ಷರೇ, ಅದನ್ನ ಹೊರಗಡೆ ಇದ್ರೆ ಸರಿ ಇರುತ್ತೆ ನ್ಯಾಯ, ಒಳಗಡೆ ಇದ್ದಾಗ ತಾವು ಸ್ಪೀಕರ್ ಸ್ಥಾನದಲ್ಲಿ ಇದ್ದೀರಾ. ಆ ರೀತಿ ಮಾತುಗಳನ್ನ ಮಾತಾಡಬಹುದಾ? ಅದನ್ನು ನಾನು ಹೇಳಿದಲ್ಲ. ಅವರು ನೋಡಿ, ಅದಲ್ಲ ಅವರು ಮಾತಾಡಿರೋಂಥದ್ದು ರೆಕಾರ್ಡ್. ಆ ರೆಕಾರ್ಡ್ ಅಲ್ಲಿ ಇರ್ಲಿಲ್ಲ. ಒಂದ್ ಸೆಕೆಂಡ್ ನಿಲ್ಲಪ್ಪ, ಒಂದ್ ಸೆಕೆಂಡ್ ನೋಡಿ. ಅದನ್ನ ನಾನು ಹೇಳುವಂಥದ್ದು, ನಾವು ನಮ್ಮಷ್ಟೇ ಆತ್ಮಲೋಕ ಮಾಡಿಕೊಂಡು ನೀವೇನು ಹೇಳ್ತೀರಿ, ಅವ್ರು ಅದನ್ನು ಯಾರು ಒಪ್ಪುದಿಲ್ಲ, ಅದನ್ನೆಲ್ಲರೂ ಕೂಡ ಖಂಡಿಸ್ತಾರೆ. ಇದು ವಿಚಾರ ಆ ವಿಚಾರ ಮಾತಾಡೋದು, ಮತ್ತು ಅವ್ರು ಮಾತಾಡಿದ ಪರಿಸ್ಥಿತಿ ಯಾವುದು ಅಂತ ಇಲ್ಲಿ ಇರುವಂಥದ್ದು. ಆ ಪರಿಸ್ಥಿತಿ ಏನು, ಯಾವ ಪರಿಸ್ಥಿತಿ ಮತ್ತು ಅವ್ರು ಹೇಳ್ಬೇಕಾ ಇದಕ್ಕೆ ಸಂಬಂಧಪಟ್ಟಾಗ. ನೀವೀಗ ಇಲ್ಲಿ ಮಾಡಿದ್ದು ಈಗ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮತ್ತು ಅದು ಬಿಟ್ಟು ನೀವು ಮೈಕ್ ಹಿಡ್ದಾಗಿರ್ದು ಅವ್ರು ಶಿವಲಿಂಗ ಅವ್ರ ಹೆಸರು ತಕೊಂಡು ನೀವು ಅವ್ರಿಗೆ ಪ್ರತಿ ಸಾರಿ ಏನಾಗಬೇಕು. ಆಯ್ತು, ನೀವು ನಿಲ್ಲಿ. ತಾಳ್ಮೆ ಇರ್ಬೇಕಲ್ಲ ಅವ್ರಿಗೆ. ನೋಡಿ ನಿಮ್ಗೆ ನೋಡಿ, ಒಂದ್ ಸೆಕೆಂಡ್. ಶಿವಲಿಂಗ ಅವ್ರ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.